ನಮಸ್ತೆ. ದ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಚಾನಲ್ಗೆ ಸ್ವಾಗತ. ಯಾರಿಗೆ ತಮ್ಮ ಸ್ವಂತ ಮನೆ ಕಟ್ಟಬೇಕೆಂಬ ಕನಸಿಲ್ಲ ಹೇಳಿ? ಈ ಕನಸು ನನಸಾಗೋದು ಸುಲಭ. ನೀವೆಲ್ಲರೂ ಸರ್ಕಾರದಿಂದ ಮನೆ ಕಟ್ಟಿಕೊಡ್ತಾರೆ, ಹಾಗೆ ಧನ ಸಹಾಯ ಮಾಡ್ತಾರೆ ಅಂತೆಲ್ಲ ಕೇಳಿರ್ತೀರ. ಹೌದು, ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮೂಲಕ ನೀವು ಧನ ಸಹಾಯವನ್ನು ಪಡೆಯಬಹುದು. ಹಾಗಾದರೆ ನಿಜವಾಗ್ಲೂ ಮನೆ ಸಿಗುತ್ತದಾ? ಧನ ಸಹಾಯ ಮಾಡುತ್ತಾರಾ? ಎಲ್ಲಿ ಅಪ್ಲೈ ಮಾಡಬೇಕು? ಎಷ್ಟು ಹಣ ಸಿಗುತ್ತದೆ? ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಂಬೆಲ್ಲ ನಿಮ್ಮ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತದೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನಿಮಗೆ ಈ ಸ್ಕೀಮ್ನ ಬಗ್ಗೆ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಹೌಸಿಂಗ್ ಫಾರ್ ಆಲ್ ಗ್ರಾಮೀಣ ಮತ್ತು ನಗರ ಪ್ರದೇಶದ ಬಡವರಿಗೆ ಆರ್ಥಿಕ ಸಹಾಯ ನೀಡಿ ಮನೆ ನಿರ್ಮಿಸಲು ಅವಕಾಶ ಕಲ್ಪಿಸುವುದು ಈ ಯೋಜನೆಯ ಉದ್ದೇಶ. ಈ ಯೋಜನೆಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಎಕನಾಮಿಕಲಿ ವೀಕರ್ ಸೆಕ್ಷನ್, ಲೋ ಇನ್ಕಮ್ ಗ್ರೂಪ್ ಅಂಡ್ ಮಿಡಲ್ ಇನ್ಕಮ್ ಗ್ರೂಪ್, ಆರ್ಥಿಕವಾಗಿ ದುರ್ಬಲ ವರ್ಗ, ಕಡಿಮೆ ಆದಾಯದ ಗುಂಪು ಮತ್ತು ಮಧ್ಯಮ ಆದಾಯದ ಗುಂಪಿನ ಜನರಿಗೆ ಮನೆ ನಿರ್ಮಿಸಲು ಹಣದ ಸಹಾಯ ಸಿಗುತ್ತದೆ. ಇಲ್ಲಿ ನಗರ ಮತ್ತು ಗ್ರಾಮೀಣಕ್ಕೆ ಪ್ರತ್ಯೇಕ ಘಟಕಗಳಾಗಿ ಈ ಯೋಜನೆ ಜಾರಿಯಲ್ಲಿದೆ. PMAY ನಗರ, PMAY ಗ್ರಾಮೀಣ. ಈ ಒಂದು ವಿಡಿಯೋದಲ್ಲಿ PMAY ನಗರದ ಬಗ್ಗೆ ನಾವು ನೋಡುತ್ತಾ ಹೋಗೋಣ. PMAY ಅರ್ಬನ್, ಇದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ನ ಅಂಡರಲ್ಲಿ ಬರುತ್ತದೆ. ನೀವು ನಿಮ್ಮ ಫೋನ್ ಬ್ರೌಸರ್ನಲ್ಲಿ PMAY ಅರ್ಬನ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ಒಂದು ವೆಬ್ಸೈಟ್ ಸಿಗುತ್ತದೆ. ಈ ಒಂದು ವೆಬ್ಸೈಟ್ಗೆ ಹೋದಾಗ ನಿಮಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ಯೋಜನೆ ಬಗ್ಗೆ ಸಿಗಲಿದೆ. ಇಲ್ಲಿ ಹೇಳಿರುವುದೇನೆಂದರೆ, ಸರ್ಕಾರದಿಂದ ಈ ಯೋಜನೆಯಲ್ಲಿ ಅರ್ಹ ಕುಟುಂಬಗಳಿಗೆ 1,50,000 ಧನ ಸಹಾಯ ಸಿಗುತ್ತದೆ. ಹಾಗೆ ನೀವಿಲ್ಲಿ ನೋಡ್ಬೋದು, ಈ ಯೋಜನೆಯ ಅಡಿಯಲ್ಲಿ ಸಬ್ಸಿಡಿ ಕೂಡ ಸಿಗುತ್ತದೆ. ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್, CLSS. ಹಾಗಾದರೆ ಇದು ಏನು ನೋಡೋಣ ಬನ್ನಿ. EWS, LIG ಮತ್ತು MICಗಳಿಗೆ ಸೇರಿದ ಅರ್ಹ ಫಲಾನುಭವಿಗಳು ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ನಿಂದ ಲೋನ್ ಪಡೆದರೆ ಅಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತದೆ. ನೀವೇನಾದರೂ ಮನೆ ಕಟ್ಟಲು ಅಥವಾ ಮನೆಯನ್ನು ಕೊಂಡುಕೊಳ್ಳಲು ಲೋನ್ ಪಡೆದುಕೊಂಡಿದ್ದರೆ ಲೋನ್ನ ಇಂಟ್ರೆಸ್ಟ್ ಅಮೌಂಟ್ನ ಮೇಲೆ ನಿಮಗೆ ಸಬ್ಸಿಡಿ ಕೊಡುತ್ತಾರೆ. ಯಾರೆಲ್ಲ ಅಪ್ಲೈ ಮಾಡ್ಬೋದು ನೋಡೋಣ ಬನ್ನಿ. ನೀವು ಭಾರತದ ಪ್ರಜೆಯಾಗಿದ್ದು ನೀವು ಭಾರತದ ಯಾವುದೇ ಭಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಮನೆ ಇರಬಾರದು. ನೀವಷ್ಟೇ ಅಲ್ಲದೆ ನಿಮ್ಮ ಕುಟುಂಬದಲ್ಲಿ ಇರುವ ಸದಸ್ಯರು, ಅಂದರೆ ನೀವೇನಾದರೂ ಮದುವೆಯಾಗಿದ್ದರೆ ನಿಮ್ಮ ಗಂಡ ಅಥವಾ ಹೆಂಡತಿ ಅಥವಾ ನಿಮ್ಮ ಅನ್ಮ್ಯಾರಿಡ್ ಮಗಳು ಅಥವಾ ನಿಮ್ಮ ಅನ್ಮ್ಯಾರಿಡ್ ಮಗ, ಒಟ್ಟಿನಲ್ಲಿ ಮದುವೆಯಾಗದ ಮಕ್ಕಳ ಹೆಸರಿನಲ್ಲಿ ಕೂಡ ಮನೆ ಇರಬಾರದು. ನೀವು ಕಟ್ಟುವ ಮನೆ ಅಥವಾ ಕೊಂಡುಕೊಳ್ಳುವ ಮನೆ 30 ಸ್ಕ್ವೇರ್ ಮೀಟರ್ ಇರಬೇಕು. ಈ ರೀತಿ ಇದ್ದಾಗ ನೀವು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಲು ಹೋದಾಗ ನೀವು ಬ್ಯಾಂಕ್ ಅವರ ಹತ್ತಿರ ಕ್ರೆಡಿಟ್ ಲಿಂಕ್ಡ್ ಸ್ಕೀಮ್ನ ಬಗ್ಗೆ ಕೇಳಿ ಪಡೆಯಿರಿ. ಹಾಗೆ ಅವರ ಬಳಿ ಇರುವ ಫಾರ್ಮ್ನ ಫಿಲ್ ಮಾಡಿ ಅವರಿಗೆ ಕೊಡಿ. ಇನ್ನು ಲೋನ್ ಅಮೌಂಟ್ 25 ಲಕ್ಷದವರೆಗೆ ಇರಬೇಕು. ಹಾಗೆ ನೀವು ಕೊಂಡುಕೊಳ್ಳುವ ಅಥವಾ ಕಟ್ಟುವ ಮನೆಯ ವ್ಯಾಲ್ಯೂ 35 ಲಕ್ಷ ಇರಬೇಕು. ಲೋನ್ನ ಪೀರಿಯಡ್ 20 ವರ್ಷಗಳಾಗಿರಬೇಕು. ಹಾಗಿದ್ದಾಗ ನಿಮಗೆ ಈ ಸಬ್ಸಿಡಿ ಸ್ಕೀಮ್ಗೆ ಅಪ್ಲೈ ಮಾಡಬಹುದಾಗಿದೆ. ಇನ್ನು ಇಲ್ಲಿ ಎಷ್ಟು ಸಬ್ಸಿಡಿ ಸಿಗುತ್ತದೆ ನೋಡೋಣ ಬನ್ನಿ. ಇಲ್ಲಿ ಮಿಡಲ್ ಇನ್ಕಮ್ ಗ್ರೂಪನ್ನು 2 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. 6 ಲಕ್ಷದಿಂದ 12 ಲಕ್ಷದವರೆಗೆ ವಾರ್ಷಿಕ ಆದಾಯ ಇರುವ ಮಿಡಲ್ ಇನ್ಕಮ್ ಗ್ರೂಪಿಗೆ 9 ಲಕ್ಷದ ಲೋನಿಗೆ 4% ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತದೆ. ಅದೇ ರೀತಿ 12 ಲಕ್ಷದಿಂದ 18 ಲಕ್ಷದ ವಾರ್ಷಿಕ ಆದಾಯ ಇರುವ ಮಿಡಲ್ ಇನ್ಕಮ್ ಗ್ರೂಪಿನವರಿಗೆ 3% ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತದೆ. ಇಲ್ಲಿ ಲೋನ್ ಅಮೌಂಟ್ ಅಪ್ ಟು 12 ಲ್ಯಾಕ್ ಇರಬೇಕು. ಇನ್ನು EWS ಮತ್ತು LIG ಅವರಿಗೆ 6.5% ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತದೆ. ಹಾಗೆ ಅವರ ಲೋನ್ ಅಮೌಂಟ್ ಕೂಡ 6 ಲಕ್ಷ ಇರಬೇಕು. ಈ ರೀತಿಯಾಗಿ ಈ ಒಂದು ಸ್ಕೀಮ್ನಲ್ಲಿ ಸಬ್ಸಿಡಿ ಸಿಗುತ್ತದೆ. ಈ ಸ್ಕೀಮ್ನ ಬಗ್ಗೆ ನಿಮಗೇನು ಅನಿಸಿತು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಮತ್ತಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.